ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ನಿನ್ನೆ ದಿನವೆಲ್ಲ ಏನೇನಾಯಿತು ನೀವು ನೋಡಿದಿರಿ. ಅದರಲ್ಲೂ ಗ್ಯಾರಂಟಿ ಸಲುವಾಗಿ ಸಮಿತಿಗಳನ್ನು ಮಾಡಿದ್ದು, ಅವ್ರನ್ನ ಅಧ್ಯಕ್ಷರು ಮಾಡಿದ್ದು, ಉಪಾಧ್ಯಕ್ಷರು ಮಾಡಿದ್ದು, ಅವ್ರಿಗೆ ಸಂಬಳ ಕೊಡೋದ್ರ ಬಗ್ಗೆ ಬಹಳಷ್ಟು ನೇರ ಆರೋಪಗಳು, ತಿಕ್ಕಾಟಗಳು ಅದು ಅದನ್ನು ಗಮನಿಸಿದ್ರಿ. ಸರಿಯೋ ತಪ್ಪು ಅನ್ನುವಂಥದ್ದು ಇವತ್ತು ನಾವು ವಿಚಾರ ಮಾಡುವಂಥದ್ದು. ಹೌದು, ಸರ್ಕಾರ ದುಡ್ಡ ಜನಸಾಮಾನ್ಯರ ಒಂದು ಟ್ಯಾಕ್ಸಿಂದ ಬಂದಂಥದ್ದು, ಅದು ಜನಸಾಮಾನ್ಯರ ಏಳಿಗೆಗೆ ಆಗಬೇಕು ಅನ್ನೋದು ಯೋಗ್ಯದ. ಆದರೆ ಇಲ್ಲಿ ಬಂದಿದ್ದೇನಪ್ಪ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ, MLAಗಳಿಗೆ ಕೊಡ್ತಾ ಇರೋದನ್ನ ಅಧ್ಯಕ್ಷರಿಗೆ, ಗ್ಯಾರಂಟಿ ಅಧ್ಯಕ್ಷರ ಸಮಿತಿಗಳದ್ದು ಅಂತೇಳಿ BJPಯ MLAಗಳದ್ದು ಅಶೋಕ್ ಅವ್ರದ್ದು ಆರೋಪ. ಯಾಕಂದ್ರೆ ಸರ್ಕಾರಿ ನಿಯಮದಂತೆ ಕೊಡೋದು ಅದು ಈ ಕಾರ್ಯಕರ್ತರಿಗೆ ನೇಮ ಬಾಹಿರ ಅಸಂವಿಧಾನಾತ್ಮಕ ಅಂತೇಳಿ ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಟಕ್ಕರ್ ಕೊಡುವಾಗ ನಮ್ಮ DK ಶಿವಕುಮಾರ್ ಅವರ ಸಹಿತ ಅವರು ಏನು ಸರಿದಿಲ್ಲ ಆ ವಿಷಯದಾಗ. ಯಾಕಪ್ಪ ಅಂದ್ರೆ ಹೌದ್ರಿ, ಅವರ ನಮ್ಮವರಿದ್ರು ಸಹಿತ ಅದು ಹೋಗಿ ಮುಡ್ತಾ ಇದೆ ಅನ್ನೋ ಗ್ಯಾರಂಟಿಗಳು ಮುಡಿದು ನಾವು ಸಮಿತಿ ಮಾಡ್ಕೊಂಡಿದ್ದೀವಿ. ಏನು ತಪ್ಪ ಅನ್ನೋದ್ರಲ್ಲೇ ಆ ಸಮಿತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಒಂದಿಷ್ಟು ಏನೋ ಲಂಸಮ್ ಕೊಡ್ತೀವಿ ನಾವು, ಅಥವಾ ಮನೆ ನಡಿಬೇಕಲ್ರಿ. ಪ್ರತಿಯೊಬ್ಬರು ಗ್ಯಾರಂಟಿ ನಡೀತಾ ಇದೆ ಇಲ್ಲೋ, ಅದರೊಳಗೆ ಮಿಡ್ಲ್ ಮ್ಯಾನ್ದಿಂದಾಗೆ ಗ್ಯಾರಂಟಿಗಳು ಅಪಯಶಸ್ ಆಗ್ತಾ ಇದ್ದಾವ. ಅದನ್ನ ನಾವು ತಪ್ಪಿಸೋ ಸಲುವಾಗಿ ಅವ್ರಿಗೂ ಒಂದು ಸಂಬಳ ಕೊಟ್ಟಿಟ್ಟು ನಾವು ಏನು ತಪ್ಪದ ಇಟ್ಕೊಂಡ್ರೆ ಅನ್ನೋಂಥ ಮಾತು. ಅಷ್ಟು ಮತ್ತೊಬ್ರು ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು, ಅದೇ ರೀ ನೀವು ಮತ್ತು RSS ಕಾರ್ಯಕರ್ತರಿಗೆ ಪೇಮೆಂಟ್ ಮಾಡೋದಿಲ್ಲ, ಸಂಬಳ ಕೊಡೋದಿಲ್ಲ, ಅವ್ರೇನು ಅವ್ರಿಗೇನು ನೀವು ಕೊಡ್ತಾ ಇಲ್ವಾ, ನಿಮ್ಮ ಜನಕ್ಕೆ ಕೊಟ್ಟಿಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಪ್ರತಿ ಉತ್ತರ ಹೇಳ್ತಾರೆ, ಇಲ್ಲ ನಾವು ಸಮಾಜದ ಭಿಕ್ಷೆ ಬೇಡ ಜನರು ಇಸ್ಕೊಂಡು ಮಾಡಿ ನಾವು ಜಾಬ್ ಮಾಡ್ತಾ ಇದ್ದೀವಿ, ಸರ್ಕಾರ ನಾವು ತಗೊಳ್ಳೋದ್ರು ನಾವು ಮಾತಾಡ್ತಾರೆ. ಯಾರು ಸರ್ಕಾರದವ್ರು ತಗೋತಾರೋ ಇಲ್ಲವೋ ಆ ಮಾತು ಬೇರೆ ಇಲ್ಲ. ಇಲ್ಲ ಒಂದು ಸಣ್ಣ ಪ್ರಶ್ನೆ ನಮ್ಗೆ ಬರ್ತದೆ. ಇವತ್ತು RSS ಕಾರ್ಯಕರ್ತರಿರಲಿ, ಕಾಂಗ್ರೆಸ್ನ ಕಾರ್ಯಕರ್ತರಿರಲಿ, BJP ಕಾರ್ಯಕರ್ತರಿರಲಿ, JDS ಕಾರ್ಯಕರ್ತರಿರಲಿ, ಯಾರೋ ಇದ್ರು ಸಹಿತ ಆ ಕಾರ್ಯಕರ್ತರಿಗೆ ಹೊಟ್ಟೆ ಅನ್ನೋದಿಲ್ಲ, ಮನಿ ಅನ್ನೋದಿಲ್ಲ, ಅವ್ರಿಗೆ ಹ್ಯಾಂಡಲ್ ಇಲ್ಲ.